ಒಂದು ಮಹಿಳೆ ಧೈರ್ಯವಾಗಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ಸಾಧನೆ ಮಾಡಬೇಕಂದ್ರೆ ಅದರಲ್ಲಿ ಎಷ್ಟೊಂದು ಅಡಚಣೆಗಳು, ಎಷ್ಟೊಂದು ಕಷ್ಟ, ಏನೇನೆಲ್ಲ ಒಂದು ಅವಮಾನದ ಮಾತುಗಳು, ನೋಯಿಸುವಂತ ಮಾತುಗಳು, ಚುಚ್ಚುವಂತ ಮಾತುಗಳು. ಒಂದೇ ಕಾರಣ ಇವತ್ತು ನಾನು ಒಂಟಿ ಮಹಿಳೆಯಾಗಿ. ಪ್ರಚಾರ ತುಂಬಾ ಜೋರಾಗಿದೆ. ಜನ ನಿನ್ನೆ ಅಂತೂ ಮದ್ದೂರು ಸುತ್ತಮುತ್ತ ಎಲ್ಲ ಹೋಗಿದೆ. ಇವತ್ತು ಬಿಟ್ಟು ಹೋಗಿರೋ ಒಂದಷ್ಟು ಗ್ರಾಮಗಳಿಗೆಲ್ಲ ನಾನು ಭೇಟಿ ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿದೆ, ಪದಗಳೇ ಇಲ್ಲ, ಆ ರೀತಿಯ ಸ್ವಾಗತ ಸಿಗ್ತಾ ಇದೆ ಹೋದ ಕಡೆ ಎಲ್ಲ. ನಾನು ಯಾರ ಬಗ್ಗೆ ಏನು ಕೆಟ್ಟದ್ದು ಮಾತಾಡಿಲ್ವಲ್ಲ. ಏನಾದರೂ ನೀವು ಅವ್ರ ಹೇಳಿಕೆಗಳನ್ನ ನಾನು ಹೇಳಿದಾಗ ಅದು ಉತ್ತರ ಕೊಡ್ತಾ ಇದ್ದೀನಿ ಹೊರತು ನಾನು ಯಾರನ್ನಾದ್ರೂ ಟೀಕೆ ಮಾಡಿದ್ರೆ ನನಗೆ ತೋರಿಸ್ಕೊಡಿ. ನಂದು ಆ ಅಭ್ಯಾಸ ನನಗಿಲ್ಲ, ಅಂತ ಸಂಸ್ಕಾರ ಅಂಬರೀಷ್ ಅವ್ರಿಗೂ ಇರಲಿಲ್ಲ, ನನಗೂ ಇಲ್ಲ. ಈಗ ಭಾರತೀಯ ಸಂಸ್ಕಾರ ಗೊತ್ತಿರೋರು, ಅದನ್ನ ಅಳವಡಿಸ್ಕೊಂಡು ಇರೋರು ಈ ಥರದ ಮಾತುಗಳು ಆಡಲ್ಲ. ಬಹುಶಃ ಅವರು ಏನಾದರೂ ಆಫ್ರಿಕಾನೋ ಪಾಕಿಸ್ತಾನದ ಸಂಸ್ಕಾರ ಬಗ್ಗೆ ಅವರು ಆ ಥರ ಅಳವಡಿಸ್ಕೊಂಡಿರೋರು ಆ ಥರ ಮಾತುಗಳನ್ನ ಆಡೋಕ್ಕೆ ಸಾಧ್ಯ. ಒಬ್ಬರು ಮದುವೆ ಆದಮೇಲೆ ಒಬ್ಬ ಧರ್ಮಪತ್ನಿಯಾಗಿ ಸಹಚರಣಿಯಾಗಿ ಒಂದಷ್ಟು ವರ್ಷಗಳು ಜೊತೆಯಲ್ಲಿದ್ಮೇಲೆ ನಮ್ಮ ಸಂಸ್ಕಾರದ ಪ್ರಕಾರ ಯಾವ ಮನೆಗೆ ಹೆಣ್ಮಗಳು ಹೋಗ್ತಾಳೋ ಆ ಮನೆಯ ಹೆಸರು, ಆ ಮನೆಯ ಪದ್ಧತಿಗಳು, ಆ ಮನೆಯ ಒಂದು ಸಂಸ್ಕೃತಿ ಸಂಸ್ಕಾರ ಎಲ್ಲ ಆ ಹೆಣ್ಣಿಗೆ ಸೇರುತ್ತೆ. ಇದನ್ನು ನೀವು ಬೇರ್ಪಡಿಸಿ ಮಾತಾಡಿದ್ರೆ ನೀವು ಭಾರತೀಯರೇ ಅಲ್ಲ ಅಂತ ನನ್ನ ಅನಿಸಿಕೆ. ಅಲ್ಲ, ಈ ಚುನಾವಣೆಯಲ್ಲಿ ಅಲ್ಲ, ಯಾವತ್ತಿಗೂ ಬೇಡ ಅದು. ನೀವು ಜಾತ್ಯತೀತ ಅಂತ ಹೆಸರು ಯಾಕೆ ಇಟ್ಕೊಂಡಿದ್ದೀರಾ? ಮತ್ತೆ ಅದು ಸುಳ್ಳೇನಾ? ನಿಮ್ಮ ಪಾರ್ಟಿ ಹೆಸರಿಂದ ನೀವು ಸುಳ್ಳನ್ನ ಶುರು ಮಾಡಿದ್ರಿ. ಜನಕ್ಕೇನು ನೀವು ನಿಜ ಹೇಳ್ತೀರಾ? ಯಾವ ವಿಷಯದ ಬಗ್ಗೆ ನೀವು ಸತ್ಯಾಂಶ ಜನರ ಮುಂದೆ ಇಡ್ತೀರಾ? ನಾವೇನು ಕಾಂಗ್ರೆಸ್ ಪಾರ್ಟಿ ಬಾವುಟನ ನಾವು ಬಳಸ್ಕೊಂಡಿಲ್ಲ. ಪಕ್ಷದ ಕಾರ್ಯಕರ್ತರು ಉತ್ಸಾಹದಿಂದ, ಪ್ರೀತಿಯಿಂದ ಇಲ್ಲಿ ಮಂಡ್ಯದಲ್ಲಿ ಏನೇನು ನಡೀತು ಈ ಮೈತ್ರಿ ಸರ್ಕಾರದ ಹೆಸರಲ್ಲಿ ಅದರ ಬಗ್ಗೆ ಒಂದು ಬೇಜಾರಿಂದ ಅವ್ರು ಬರ್ತಾ ಇದ್ದಾರೆ. ಅವ್ರನ್ನ ನಾವೇನು ತಡೆಯೋಕ್ಕಾಗಲ್ಲ, ಬೇಡ ಅಂತ ನಾನು ಹೇಳೋಕ್ಕೂ ಹೋಗಲ್ಲ. ಯಾಕೆಂದರೆ ಕಾರ್ಯಕರ್ತರ ಒಂದು ಆಸೆ ಆಗಿದೆ ಅದು. ಈಗ ನಾನು ರಾಜಕೀಯಕ್ಕೆ ಬರಬೇಕಾ ಬೇಡವಾ ಅನ್ನೋದು ಒಂದಷ್ಟು ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಇತ್ತು. ನನಗಿದು ಸೂಟ್ ಆಗತ್ತಾ, ಇದನ್ನೆಲ್ಲ ತಡ್ಕೊಂಡು ನಿಂತ್ಕೊಳ್ಳೋಕ್ಕೆ ನನ್ನಲ್ಲಿ ಶಕ್ತಿ ಇದೆಯಾ, ಅರ್ಹತೆ ಇದೆಯಾ ಅನ್ನೋ ಒಂದು ಪ್ರಶ್ನೆ ಇತ್ತು ನನ್ನಲ್ಲಿ. ಇವಾಗ ಇಲ್ಲ ಅದು. ಯಾಕೆಂದರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಇಂಥದಕ್ಕೆಲ್ಲ ನನ್ನಂಥ ಒಬ್ಬರು ನಿಂತುಕೊಂಡು ಆ ಹೋರಾಟದಲ್ಲಿ ಒಂದು ಹೆಜ್ಜೆನಾದರೂ ಧೈರ್ಯವಾಗಿ ಹಾಕದೆ ಹೋದರೆ ಯಾರೂ ಮುಂದಕ್ಕೆ ಬರಲ್ಲ, ಇನ್ಯಾರೂ ಬರಲ್ಲ. ಇದು ಹೀಗೇ ಕಂಟಿನ್ಯೂ ಆಗ್ತಾ ಇರುತ್ತೆ. ಈ ಜಾತಿ ರಾಜಕಾರಣ, ಈ ದ್ವೇಷದ ರಾಜಕಾರಣ, ಒಂದು ರೀತಿ ಪರ್ಸನಲ್ ಟಾರ್ಗೆಟ್ಸು, ಈ ಥರದ ರಾಜಕಾರಣ ಇದೆಯಲ್ಲ, ಜನಕ್ಕೆ ಬೇಜಾರಾಗ್ಬಿಟ್ಟಿದೆ. ಜನರ ಪರವಾಗಿ ನಾನೊಂದು ವಾಯ್ಸ್ನ ರೇಸ್ ಮಾಡಿ ಚುನಾವಣೆಯನ್ನ ಒಂದು ಡಿಗ್ನಿಫೈಡ್ ಆಗಿ, ಒಂದು ಮಾನವೀಯತೆಯಿಂದ, ಒಂದು ಬೆಲೆಗಳು ಇಟ್ಕೊಂಡು ಮಾಡ್ಬೋದು ಅನ್ನೋದನ್ನ ತೋರಿಸ್ಬೇಕು ಅನ್ನೋದು ನನ್ನ ಆಸೆ. ನೋಡಿ, ಇದು ನಾನೇನು ಒಂದು ಟ್ಯಾಗ್ ಇಟ್ಕೊಂಡು ಮಾಡ್ತಾ ಇಲ್ಲ. ರೆಬಲ್ ಹೋರಾಟ ಅಂತನೋ ಯಾರನೋ ವಿರುದ್ಧವಾಗಿ ನಾನು ಚಾಲೆಂಜ್ ಮಾಡಿಕೊಂಡು ಸವಾಲುಗಳು ಹಾಕೊಂಡು ನಾನು ಹೋಗ್ತಾ ಇಲ್ಲ. ಜನರ ಪರ ನನ್ನ ಹೋರಾಟ ಅಷ್ಟೇ ನನ್ನ ಉದ್ದೇಶ. ಅಭಿಮಾನಿಗಳು ನನಗೆ ಹೇಳಿದ್ದಾರೆ, ನೀವು ಬನ್ನಿ ನಮ್ಮ ಜೊತೆಯಲ್ಲಿ ಇರಿ ಅಂತ. ನಾನು ನಿಮ್ಮ ಜೊತೆಲಿ ಇದ್ದೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ.